ಆರೋಗ್ಯ ಸಚಿವರು ನೋಡಲೇಬೇಕಾದಂತಹ ಸ್ಟೋರಿ ಇದು. ಕೆಲಸಕ್ಕೆ ಚಕ್ಕರ್ ಹಾಕ್ತಾರೆ, ಸಿಬ್ಬಂದಿಯ ಮದುವೆಗೆ ಹಾಜರಾಗ್ತಾರೆ, ಮೋಜು ಮಸ್ತಿ ಮಾಡ್ತಾರೆ. ಸಿಬ್ಬಂದಿ ಮದುವೆ ಇದ್ರೂ ಕೂಡ ಲೀವ್ ತಗೊಂಡು ಹೋಗೋದು ಬೇರೆ. ಆದರೆ ಇಲ್ಲಿ ಕರ್ತವ್ಯದಲ್ಲಿರುವಾಗಲೇ ಸಿಬ್ಬಂದಿಯೋ ಅಥವಾ ಇನ್ಯಾರು ಕರ್ತವ್ಯದಲ್ಲಿರುವಾಗಲೇ ಈ ಒಂದು ಆಸ್ಪತ್ರೆಯ ಆರೋಗ್ಯ ಕೇಂದ್ರದ ಸಿಬ್ಬಂದಿಗಳು ಮದುವೆಗೆ ಹಾಜರಾಗಿದ್ದಾರೆ. ಮದುವೆ ಮುಗಿಸಿಕೊಂಡು ಬರದೆ ಅಲ್ಲೇ ಠಿಕಾಣಿ ಹೂಡಿದ್ದಾರೆ. ಸಂಜೆ ಸಮಯ 4ರಿಂದ 5 ಗಂಟೆ ಆದರೂ ಕೂಡ ಆರೋಗ್ಯ ಕೇಂದ್ರದ ಕಡೆ ಯಾರೊಬ್ಬರೂ ಕೂಡ ತಲೆ ಹಾಕಿ ಮಲಗಿಲ್ಲ. ಇದರಿಂದ ಅನೇಕ ರೋಗಿಗಳು ಕೆಲ ಹೊತ್ತು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಈ ಕೇವಲ ಇದೊಂದು ಆರೋಗ್ಯ ಕೇಂದ್ರದ ಸಮಸ್ಯೆ ಅಲ್ಲ, ಅನೇಕ ಆರೋಗ್ಯ ಕೇಂದ್ರಗಳಲ್ಲಿ ಇನ್ನೂ ಸಿಬ್ಬಂದಿಗಳೇ ಬರೋದಿಲ್ಲ. ಅದರಲ್ಲಿ ಮತ್ತೆ ಇದೊಂದು ಬೇರೆ ಏನೇನಾಗ್ತಾ ಇದೆ ಅಂತಂದರೆ, ಇಲ್ಲಿ ಕೇರ್ ಮಾಡೋರು ಯಾರೂ ಇಲ್ಲ. ಆದ್ದರಿಂದ ಈ ಸಮಸ್ಯೆ ಆಗ್ತಾ ಇದೆ. ಆರೋಗ್ಯ ಸಚಿವರು ಇತ್ತ ಗಮನ ಹರಿಸಬೇಕು. ಬೆಳಗಾವಿ ಜಿಲ್ಲೆಯ ರಾಯಬಾಗ ತಾಲೂಕಿನ ಮುಗಳಕೋಡ ಪಟ್ಟಣ ಕರ್ತವ್ಯದಲ್ಲಿರುವಾಗಲೇ ಮದುವೆ ಕಾರ್ಯಕ್ರಮದಲ್ಲಿ ಸಿಬ್ಬಂದಿಗಳು ಭಾಗಿಯಾಗಿದ್ದಾರೆ. ಸಮುದಾಯ ಆರೋಗ್ಯ ಕೇಂದ್ರದ ಸಿಬ್ಬಂದಿಗಳಿಂದ ಇಡೀ ಎಡವಟ್ಟಾಗಿದೆ. ಮಧ್ಯಾಹ್ನ ಮದುವೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದ ಆರೋಗ್ಯ ಕೇಂದ್ರದ ಎಷ್ಟೋ ಸಿಬ್ಬಂದಿ ಸಂಜೆ 4 ಗಂಟೆಯಾದರೂ ಕೂಡ ಒಬ್ಬ ಸಿಬ್ಬಂದಿಯೂ ಕೂಡ ಬರಲಿಲ್ಲ. ಚಿಕಿತ್ಸೆಗೆಂದು ಬಂದಿದ್ದ ಸಾರ್ವಜನಿಕರಿಗೆ ಚಿಕಿತ್ಸೆ ಇಲ್ಲದೆ ವಾಪಸ್ ಕಳಿಸಲಾಗಿದೆ. ಸ್ಥಳೀಯರ ಕೆಂಗಣಿಗೆ ಈ ಆರೋಗ್ಯ ಇಲಾಖೆ ಸಿಬ್ಬಂದಿಗಳು ಗುರಿಯಾಗಿದ್ದಾರೆ. ಇವರಿಗೆ ಸರ್ಕಾರಿ ಕೆಲಸ ಮಾಡಲೆಂದು ಸಂಬಳ ನೀಡುತ್ತಾರೆ. ಆದರೆ ಇವರು ಸರ್ಕಾರಿ ಸಂಬಳ ಪಡೆದು ಮದುವೆ ಅಂತ ಮೋಜು ಮಸ್ತಿ ಮಾಡ್ತಾ ಅಡ್ಡಾಡ್ತಾ ಇದ್ದಾರೆ. ಆರೋಗ್ಯ ಕೇಂದ್ರ ಇದು ಧರ್ಮದ ಛತ್ರ ಅಲ್ಲವೆಂದು ಸ್ಥಳೀಯರಿಂದ ಸಿಬ್ಬಂದಿಗಳಿಗೆ ತರಾಟೆ ತೆಗೆದುಕೊಳ್ಳಲಾಗಿದೆ. ಏನಾಗಿತ್ತು ರೀ? ನಮ್ಮ ಮುಗಳಕೋಡ ಪುರಸಭೆ ವ್ಯಾಪ್ತಿ ಒಳಗೆ ಬರ್ತಕ್ಕಂಥ ಏನು ಗೌರ್ಮೆಂಟ್ ಹಾಸ್ಪಿಟ್ಲ್ ಇದೆ ಸರ್, ಹಾಸ್ಪಿಟ್ಲ್ ನಾವು ಮಧ್ಯಾಹ್ನ ಇವತ್ತು ಹೋಗಿದ್ವಿ. ಸ್ವಲ್ಪ ಕಾರಣಾಂತರದಿಂದ ಸ್ವಲ್ಪ ಕಾಯಿಲೆ ಒಳಗಂಡು ಹೋಗಿದ್ವಿ. ಹೋದಾಗ ಅಲ್ಲಿ ಇರ್ತಕ್ಕಂಥ ಸುಮಾರು 30 ಜನ ಇರ್ತಕ್ಕಂಥ ಸ್ಟಾಫ್, ಅದು ದೊಡ್ಡ ಆಸ್ಪತ್ರೆ ನಮ್ಮದು. ಒಂದು 4-5 ಜನ ಅಟೆಂಡರ್ಗಳು ಅಷ್ಟೇ ಇದ್ದಾರೆ ಅಲ್ಲಿ. ಮೇನ್ ಡಾಕ್ಟರ್ಸ್ ಆಯಿತು, ಮೇನ್ ಸ್ಟಾಫ್ ಆಯಿತು, ಎಲ್ಲರೂ ಕೂಡ ಒಂದು ಮದುವೆ ಸಮಾರಂಭಕ್ಕೆ ಹೋಗಿದ್ದಾರೆ. ಇಲ್ಲಿ ಬರ್ತಾರೆ, ಬಂದು ತಮ್ಮಗಳನ್ನ ಕೊಡ್ತಾರೆ, ಕೊಟ್ಟು ತಮ್ಮ ಪರ್ಸನಲ್ ಕೆಲಸಗಳಿಗೆ ಹೋಗ್ತಾರೆ. ಇದು ತಪ್ಪಿದು. ಇದು ಎಲ್ಲಿಯೂ ಕೂಡ ಇದು ಯಾವುದೇ ಕಾನೂನಲ್ಲಿ ಇಲ್ಲಿದು ತಪ್ಪಿದು. ಇದನ್ನು ಮಾಡಬಾರ್ದು ಯಾರು ಕೂಡ. ಇಲ್ಲಿ ಹಲವಾರು ಅಧಿಕಾರಿಗಳು, ಹಲವಾರು ಇಲಾಖೆಗಳು, ಹಾಸ್ಪಿಟ್ಲ್ ಒಂದೇ ಅಲ್ಲ, ಆದರೆ ಅತಿ ಹೆಚ್ಚು ಮಾಡ್ತಕ್ಕಂಥದ್ದು ಹಾಸ್ಪಿಟ್ಲು. ಈಗ 2 ಸತಿ ಏನೋ ನಮ್ಮ ಪತ್ರಿಕಾ ಮಾಧ್ಯಮದವರು ಅವರಿಗೆ ಸ್ವಲ್ಪ ತಿಳಿ ಹೇಳಿದರು, ಆದರೂ ಕೂಡ ಅವರು ಅದನ್ನೇ ಮುಂದುವರಿಸಿದ್ದಾರೆ. ಇಲ್ಲಿ ಬಂದು ತಮ್ಮ ವೈಯಕ್ತಿಕ ಕೆಲಸಕ್ಕೆ ಹೋಗೋದಾದ್ರೆ ಗೌರ್ಮೆಂಟ್ ಪಗಾರ ಇಲ್ಲಿ ಪೋಲ್ ಆಗ್ತೈತಿ, ಗೌರ್ಮೆಂಟ್ ದುಡ್ಡು ಪೋಲ್ ಆಗತೈತಿ ನಮ್ಮದು. ಹಾಗಾಗಿ ಬರ್ತಕ್ಕಂಥ ಇಲ್ಲಿ ಕಾಯಿಲೆ ಒಳಗೊಂಡು ಬರ್ತಕ್ಕಂಥ ವ್ಯಕ್ತಿಗಳಿಗೆ ಸರಿಯಾಗಿ ಟ್ರೀಟ್ಮೆಂಟ್ ಸಿಗಾಕತ್ತಿಲ್ಲ. ಮತ್ತು ಏನೇ ಒಂದು ಪ್ರಶ್ನೆ ಮಾಡಿದ್ರು ಕೂಡ ಉಡಾಪಿ ಉತ್ತರಗಳನ್ನ ಕೊಡ್ತಾರೆ. ಏನೇ ಪ್ರಶ್ನೆ ಮಾಡೋದು ಉಡಾಪಿ ಉತ್ತರಗಳನ್ನ ಕೊಡ್ತಾರೆ. ಮತ್ತು ಇನ್ನೊಂದು, ನಮ್ಮ ಹಾಸ್ಪಿಟ್ಲಿಗೆ ದೊಡ್ಡ ಹಾಸ್ಪಿಟ್ಲ್ ನಮ್ಮದು, ಗೌರ್ಮೆಂಟ್ ಹಾಸ್ಪಿಟ್ಲ್, ಸರಿಯಾಗಿ ಟ್ರೀಟ್ಮೆಂಟ್ ನಮ್ಮಲ್ಲಿ ಸಿಗಾತಿಲ್ಲ. ಇದಕ್ಕೆ THO ಆಗಿರ್ಬೋದು, DHO ಆಗಿರ್ಬೋದು, ಯಾರಾದರೂ ಅದನ್ನು ದಯಮಾಡಿ ಇದಕ್ಕೆ ಆದಷ್ಟು ಜಲ್ದಿ ಇವ್ರ ಮೇಲೆ ಕಠಿಣ ಕ್ರಮ ತೊಗೋಬೇಕು. ಇವರು ಮನೆ ಫಂಕ್ಷನ್ಗಳಿಗೆ, ಮದುವೆ ಕಾರ್ಯಕ್ರಮಗಳಿಗೆ ಹೋಗೋಕ್ಕಿಲ್ಲಿ ಗೌರ್ಮೆಂಟ್ ಏನು ಇವ್ರನ್ನೇನು ಇಲ್ಲಿ ಇಟ್ಕೊಂಡಿಲ್ಲ, ಇಲ್ಲಿ ಕೆಲಸ ಮಾಡೋಕ್ಕೆ ಇಟ್ಕೊಂಡಿತ್ತು ಗೌರ್ಮೆಂಟ್ ಇವ್ರನ್ನ. ಹಾಗಾಗಿ ದಯವಿಟ್ಟು ಈ ಒಂದು ಏನು ಸಮಸ್ಯೆ ಇದೆ, ನಿಮ್ಮ ಪತ್ರಿಕಾ ಮಾಧ್ಯಮದ ಮುಖಾಂತರ ನಾನು ವಿನಂತಿ ಮಾಡ್ಕೊತೀನಿ, ಈ ಸಮಸ್ಯೆಗೆ ಅತಿ ವೇಗವಾಗಿ ತಾವು ಸ್ಪಂದಿಸಬೇಕು. DHO ಆಗಲಿ THO ಆಗಲಿ, ಯಾರು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಿದ್ದೀರಿ, ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಸ್ಪಂದಿಸಲಿಲ್ಲ ಅಂದಲ್ಲಿ ಮುಂದಿನ ದಿನಮಾನಗಳಲ್ಲಿ ಆ ಗೌರ್ಮೆಂಟ್ ಹಾಸ್ಪಿಟಲ್ ಮುಂದೆ ನಾವು ಧರಣಿ ಕೊಡಬೇಕಾಗ್ತದೆ. ನಾವು ಒಂದು 200 ಜನ 300 ಜನ ಕರ್ಕೊಂಡು ಹೋಗಿ ಧರಣಿ ಕೊಡಬೇಕಾಗ್ತದೆ. ದಯವಿಟ್ಟು ಇದು ಏನಿದೆ ಅದ್ರ ಯಾರಿದ್ರೆ ಸಂಬಂಧಪಟ್ಟ ಅಧಿಕಾರಿಗಳಿದ್ದೀರಿ ದಯವಾಟಿ ಕಡೆ ಎಚ್ಚರ ವಹಿಸಬೇಕು. ಹಾಗೆ ನಾವು ಎಲ್ಲರೂ ಅಧಿಕಾರಿಗಳು ಕೂಡ ಮನವಿ ಮಾಡ್ಕೊತೀವಿ, ತಮ್ಮ ಕೆಲಸಗಳನ್ನ ತಾವು ನಿಭಾಯಿಸಬೇಕು. ಸುಮ್ಮನೆ ಬರೋದು, ಇಲ್ಲಿ ತಂದು ಕೊಡೋದು, ಮತ್ತು ನಿಮ್ಮ ಡ್ಯೂಟಿ ಮುಗೋ ಟೈಮ್ ಬಂದು ತಂದು ಕೊಡೋದು, ಇಲ್ಲೇನು ಧರ್ಮನ ಛತ್ರ ಇಲ್ಲಿ ಏನಿದೆ ಅದೇನು ಅದು ಛತ್ರ ಅಂತಾರಲ್ಲ, ಆ ಥರ ಛತ್ರ ಇಲ್ಲಿದೆ. ಗೌರ್ಮೆಂಟ್ ದುಡ್ಡು ಐತಿ, ಜನಸಾಮಾನ್ಯರಿಗಾಗಿ ಇರ್ತಕ್ಕಂಥ ಸರ್ಕಾರಗಳು ಇರ್ತಾವೆ. ಈ ಸರ್ಕಾರಗಳು ಸಹಿತ ಇಂಥವಕ್ಕೆಲ್ಲ ಸ್ವಲ್ಪ ನೋಡ್ಬೇಕಿಂತವೆಲ್ಲ ಕಂತ ನೋಡಬೇಕು. ಯಾರು ತಪ್ಪುಗಳನ್ನ ಮಾಡ್ತಾ ಇದ್ದಾರೆ, ಕಠಿಣ ಕ್ರಮವನ್ನು ಇದು ಇಲಾಖೆಗೆ ಸಂಬಂಧಪಟ್ಟವ್ರು ಎಲ್ಲರೂ ಕೂಡ ಇದಕ್ಕೆ. ಶಶಿಧರ್ ಕೋಕಟ್ನೂರು, ರಾಜ್ಯ 32 ಕನ್ನಡ ನ್ಯೂಸ್, ಚಿಕ್ಕೋಡಿ.